ನಮ್ಮಲ್ಲಿ ಒಬ್ಬಕ್ಕೆ ಅಲಮರಿ ತರಿಸಿದ್ಲ, ಚಂದ ಅಲಮರಿ. ಅಲಮರಿ ಅಂತೀನಿ, ಈ ಕಡೆ ಗೋದ್ರೇಜ್ ಕಪಾಟ್. ಒಂದು ಗೋದ್ರೇಜ್ ಕಪಾಟ್ ತರಿಸ್ಯಾಳ. ಆಕಿಗೇನು 4 ಮಂದಿ ತೋರಿಸ್ಬೇಕಲ್ಲ, ಓಣೆಗಿನೆಲ್ಲ ಹೆಣ್ಮಕ್ಳಿಗೆ ಕರೆದಂದ ಯಾಕ ನಮ್ಮ ಯಜಮಾನ್ರು ಬ್ಯಾಡಲಕ್ಕ ನನಗೆ ಈ ಗೋದ್ರೇಜ್ ಕಪಾಟ್ ತಂದು ಕೊಟ್ಟಾರ. ಅಯ್ಯ ಎಷ್ಟು ಚಂದ ದೇವ ಏನ್ರಿ. ಹೋದ್ರಿ ಇವ್ರು 7-8 ಮಂದಿ ಹೆಣ್ಮಕ್ಳು ಹೋದ ಕೂಡ ನಾಷ್ಟ ಮಾಡಲ್ದು, ಚಾ ಕುಡಿಸೋದು, ಇಟ್ಟೆಲ್ಲ ಮಾಡೋದು ಕೂಡ ನಾವು ಅಲಮರಿ ನೋಡೋದು ಎಷ್ಟು ಚಂದ ನೋಡ್ಯಾವ. ನಮ್ಮ ಹಣಿ ಬರ್ದಾಗ ತಗ್ಗಿ, ನಮ್ಮ ಹಣಿ ಬರ್ದಾಗ ಇದು ಬರ್ದಿಲ್ಲ, ಸುಮ್ಮನೆ ನಮ್ಮ ಹಣಿ ಬರ್ದಾಗ ಇದು ಬರ್ದೇ ನೋಡಿ. ನಿನ್ನ ಗಂಡ ಎಷ್ಟು ಕಾಳಜಿ ಮಾಡ್ತಾನೆ, ನನಗೆ ಅಲಮರಿ ಮಾಡಿಸ ಅಂದು ಮ್ಯಾಲಿಟ್ಟು ಚಂದದಲ್ಲ, ಒಳಗೆ ಹೆಂಗೆ ಅದು ತೆಗಿ ಎತ್ತಿಕೊಳ್ಳೋದು ಕೂಡ ಪಾಪಕ್ಕೆ ಹೆಣ್ಮಗಳು ಅಲಮರಿ ತೆಗೆದ್ಲು. ತೆಗೆದ ಕೂಡಲೇನ ಒಂದು ಕಾನ್ಯದಾಗ ತನ್ನ ಗಂಡನ ಬಟ್ಟೆ ಇಟ್ಟಿದ್ಲು, ಒಂದು ಕಾನ್ಯದಾಗ ತನ್ನ ಬಟ್ಟೆ ಇಟ್ಟಾಳ, ಇನ್ನೊಂದು ಕಾನ್ಯದಾಗ ಮಕ್ಕಳ ಬಟ್ಟೆ ಇಟ್ಟಾಳ. ಆಮೇಲೆ ಇನ್ನೊಂದು ಸಸ್ಪೆನ್ಸ್ ಲಾಕ್ ಇರ್ತದೆ ನೋಡಿ ಒಳಗ್ರಿ, ಅದ್ರಾಗಿದ್ರು ರೊಕ್ಕ ಬಂಗಾರ ಇಟ್ಟಾಳ. ಇವೆಲ್ಲ ಹೆಣ್ಮಕ್ಳು ಅಯ್ಯತ್ತಂಗೆ ಎಷ್ಟು ಚಂದ ನೋಡ್ಯಾವ, ಎಷ್ಟು ಚಂದದ ಅಲಮರಿ, ಭಾಳ ಚಂದ ಅಂದಂದ ವರ್ಣನ ಮಾಡಿ ನಾಷ್ಟ ಗಿಷ್ಟ ಮಾಡ್ಕೊಂಡು ಆಕಿನ ಮನೆಯಂದು ಹೊರಗೆ ಕಾಲಿಡೋದಕ್ಕೆ ಈಕೆ ನಡುವಿನ ಮನೆ ನಿಂಗವು ಬಿತ್ತು ಸಂಗಟ. ಅಯ್ಯೋ ಇದೇನು ತರಿಸ್ಯಾದ, ನಾ ಮನಸ್ಸು ಮಾಡಿದ್ರೆ ನಾಳೆಗೆ ತರಿಸ್ತೀನಿ. ಇದು ಅಲ್ಲೇ ಉಪ್ಪಿಡ್ತಿದ್ದು ಚಾ ಕುಡಿದು ಮತ್ತೆ ಆಕಿಂದ ಟೀಕಾ ಮಾಡ್ಬೇಕು ಅಂತ ಆಕಿನ ಇದೇನು ತರಿಸ್ಯಾಳ. ಈಕಿನಿಗ ಭಾರಿ ತರಿಸ್ತೀನ ಮನಸ್ಸು ಮಾಡದ್ರ. ಇಡು ತರಿಸೋದು ದಿಮಾಕೆ ಬಂದದ. ಕೇಳಕ್ಕೆ ಅತಿ ಕರೆಸಿ ಉಪ್ಪಿಟ್ಟು ತಿನ್ನಿಸಿ ಚಾ ಕುಡಿಸಿ ಕಳಿಸಿದ್ರೆ ಆಕಿಗೆ ದಿಮಾಕೆ ಬಂದದ. ನಾ ಮನಸ್ಸು ಮಾಡ್ತಾ ಇರ್ತೀನಿ, ಅಯ್ಯೋ ನಿನಗೆ ಹಂಗೆ ಹಾಕದ ಹತ್ತಂಗೈತಿ ಮಕ್ಕಳು ಹೆಣ್ಮಕ್ಳು. ಈಗ ಬಂದು ಏನು ಮಾಡಲು ಕೌದಿ ಹೊಚ್ಕೊಂಡು ಮಕ್ಕೊಂಡು ಮನ್ಯಾಗ. ಗಂಡ ಹೊಲದಿಂದ ಮನೆಗೆ ಬರೋದ್ರಾಗ ಈಕೆ ಕೌದಿ ಹೊಚ್ಕೊಂಡು ಇದೇ ಒಂದು ಐಡಿಯಾ ಇಲ್ರಿ. ಹೆಣ್ಮಕ್ಳ ಐಡಿಯಾ ಏನು, ಖಾನಾವಳಿ ಬಂದಿಡೋದು ಏನ್ರಿ. ಖಾನಾವಳಿ ಬಂದಿಟ್ಟು ಕೌದಿ ಹೊಚ್ಕೊಂಡು ಮಕ್ಕೊಂಡ್ರಂದ್ರೆ ಇವ್ರು ಏನೋ ಬೇಕಾಗ್ಯದು. ಯಪ್ಪ ಗಂಡು ಮಕ್ಕಳಿಗೇನು ತಿಳಿಯಲ್ಲ ಅಂತೀರೇನು ನೀವು? ಗಂಡು ಮಕ್ಕಳಿಗೆ ಎಲ್ಲಾನು ಕೂಡ ತಿಳಿತದ ಖರೆ. ನೀವೇನು ಕೌದಿ ಹೊತ್ಕೊಂಡು ಮಕ್ಕೊಂಡು ಬಿಟ್ರಲ್ಲ, ನಿಮ್ದು ಎಲ್ಲ ಐಡಿಯಾ ಗೊತ್ತವ್ರಿ. ನೀವು ಹಂಗೆ ಮಾಡೋದಿಲ್ಲ ಏನ್ರಿ. ಅವ ಪಾಪ ಗಂಡ ಬಂದು ಕೇಳ್ತಾನ, ಯಾಕ ಏನಾಗ್ಯದ ಆರಾಮಿರ ತಪ್ಪ, ನಮ್ಗೆ ಹೋಗೋದು ಬಂದದು ಹೋಗೋದು. ಏನಾರಾಗ್ಯದ, ಯಾಕೆ ಹಿಂಗೆ ಮಾಡಕತ್ತೀವಿ, ಹೇಳು ಎದ್ದು ಕುಂದ್ರು, ಹೇಳತ್ತು ಕೂಡ ಇಲ್ಲ ನಾ ಹೇಳಲ್ಲ. ನೋಡು ನಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು, ಏನಾಗಿರ್ಬೇಕು ಒಂದು 5-6 ವರ್ಷ. ಪಾಪ ಆಕಿ ಚಲೋ ಮಾಡ್ತಾಳ. ಅಲ್ಲ ನಿನ್ನ ಕಟ್ಕೊಂಡು ಒಂದು ಅಲಮಾರಿ ಅಲ್ಲಿಲ್ಲ, ಚಲೋ ಮಾಡೋದು ಆಕಿ ತರಿಸಿದ್ಲಲ್ಲ ಅಲಮಾರಿ, ಈಕಿ ತರಿಸ್ಬೇಕಲ್ಲ. ಹೊತ್ಕೊಂಡಿದ್ದು ಹೇಳಬಾಳು. ನೀ ನನಗೆ ಇವತ್ತು ಅಲಮಾರಿ ತರ್ತೀನಿ ಅನ್ನೋತ ನನ್ನ ಕೂಡ ನಾ ಹೇಳಲ್ಲ. ಅವ ಅಂದ ಉಚ್ಚುವಟ್ಟಿನ ರಾಸಿಲ್ಲ ಪಾಸಿಲ್ಲ, ಸಾರಿ ಮಳೆ ಭಾಳ ಆಗ್ಯದ, ಮೊದಲೇ ತೊಗರಿ ಎಲ್ಲ ಹೋಗ್ಯಾವ. ನಮ್ಮ ನೋಡೋಣ ಮತ್ತೆ ಮುಂದೆ ಮುಂದೆ ನೋಡೋಣಂತ. ಯಾವಾಗ ಬೆಳಿ ಬರ್ತದ ನೋಡೋಣ. ನಿನ್ನ ಕಾಯಂ ಹಿಂಗೆ ಇರ್ತದ, ನೀ ಬರ್ತದ ಯಾವಾಗ ನಿನ್ನ ಬೆಳಿ. ನನಗೆ ತೊಂಬ ನೀ ಒಟ್ಟು ಅಲಮಾರಿ ಬೇಕು ನನಗೆ. ಕಿರಿ ಮಾಡಿ 3 ದಿವಸದ ಅನ್ನ ಬಿಡ್ತು. ಇದನ್ನು ಗಂಟ ಸ್ವರಿಗೆ ಸಣ್ಣ ಹಾಲಕತ್ತ. ಅದು 3 ದಿವಸ ತಾನು ಒಟ್ಟಿಗೆ ಅನ್ನ ನಿಲ್ಲ ಅಂದ್ರೆ ಏನು, ನೀನು ಕೈ ಮುಗಿತೀನಿ ಹೇಳು ಅಂದ. ನೀ ಆಯ್ತು ಅಲಮಾರಿ ತರ್ತೀನಿ ಹೇಳು. ಏನಕ್ಕೆ ಬಿಡಲ್ಲ, ಏನಕ್ಕೆ ತರ್ಸಲ್ರಕ್ಕ, ಏನಕ್ಕೆ ಮಾಡಲ್ಲ. ಪಾಪಿಕೆ ಈಕೆ ಏನು ಮಾಡೋದು, ಒಟ್ಟು ಅಲಮಾರಿ ಬೇಕಂದ್ರೆ ಅಲಮಾರಿ ಬೇಕು. ಇವಂದ ಆಯ್ತು ಅಲಮಾರಿ ತರಿಸ್ತೀನಿ ಹೇಳತ್ ತಿಳ್ಕೊಂಡೊಂದು ಇವ ಪಾಪ ಮರುದಿವ್ಸಂದ ಇವೊಂದು ಅಲಮಾರಿ ತರ್ಸದ, ಭಾರಿ ಅಲಮಾರಿ. ಯಾವಾಗ ಮತ್ತೆ ಅಕ್ಕಿ ಅಂದ ಮೊದಲನೇಕಿಂದ ತೋರಿಸಿದ್ಲಲ್ಲ ಅಲಮಾರಿ, ಎಲ್ಲರಿಗೆ ಕರೆದು ಮತ್ತೆ ಈಕಿನ ತೋರಿಸ್ಬೇಕಲ್ಲ. ಈಕಿನ 8-10 ಮಂದಿ ಹೆಣ್ಮಕ್ಳಿಗೆ ಕರೆದು ಅಲಮಾರಿ ತೋರಿಸೋದು. ಇವು ಬಂದವರೆಲ್ಲ ವರ್ಣನ ಮಾಡಕೋತ್ರ, ಅಯ್ಯೋ ತಂಗಿ ಆಕಿನ ನನ್ನ ಅಲಮಾರಿಗೆ ಅದು ಕನ್ನಡಿನೇ ಇಲ್ಲ, ನಿನ್ನ ಅಲಮಾರಿ ಕನ್ನಡಿ ಅಂತ. ಯಾಕೆ ನಾ ಮೇಕಪ್ ಮಾಡ್ಕೊಳತ್ತ ನನ್ನ ಗಂಡ ಕನ್ನಡಿ ತಂದ, ಹಿಂಗೆಲ್ಲ ಹೇಳಲ್ಲು. ಯಾವಾಗಿಂದ ಆಕಿನ ಒಂದು ಉಪ್ಪಿಟ್ಟು ಮಾಡಲು, ಚಾ ಮಾಡಲು, ಎಲ್ಲರಿಗೂ ಉಪ್ಪಿಟ್ಟ ಚಾ ತಿನಿಸಿ ಅಂದ. ಅಯ್ಯೋ ತಂಗಿ ಮ್ಯಾಲ ನೋಡಕ್ಕೆ ಇಟ್ಟು ಚಂದದ ಅಲಮಾರಿ, ಒಳಗೆ ಹಂಗದ ನೋಡೋಣ ಹತ್ತಿಕೊಳ್ಳೋದು ಕುಳನ. ಅಲ್ಲಿ ಆಶ್ಚರ್ಯ ಏನಾಗ್ಯದಂದ್ರ, ಈಗಿನ ಮನೆಯಾಗಿನ ಕಾನೆದಾಗ 4 ಕಾನೆ ಇದ್ದು, ಈಗಿನ ಅಲಮಾರಿಯಾಗಂದು 5 ಕಾನೆ ಅವು, 5 ಕಾನೆ ಅವು. ಆಕೆ ಅನ್ನೋದು ಆಕೆ ಹೆಂಗೆ ತುಂಬಿ ತೋರಿಸ್ಯಾಳಲ್ಲಿ ಎಲ್ಲ ಅಲಮಾರಿ, ನಾನು ಹಂಗೆ ತುಂಬಿದ್ದೆ ತೋರಿಸ್ಬೇಕಂತ ತಿಳ್ಕೊಳ್ಳೋದು. ಯಾವಾಗ ನಿಮ್ದು ಅಯ್ಯ ತಂಗಿ ಒಳಗೆ ಹೆಂಗೆ ನೋಡಂತ ತೆಗಿಯವ. ಯಾವಾಗಂದ್ರೆ ಹಿಂಗೆ ಕೇಲಿ ತೆಗಲು, ಹಿಂಗೆ ಕಪಾಡು ಬಾಗಿಲು ತೆಗೆದು ಕುಳ್ಳೇನ ಒಳಗಿದ್ರು ಒಂದು ಕಾನೆದ ಗಂಡನ ಬಟ್ಟೆ ಇಟ್ಟಾಳ, ಒಂದು ಕಾನೆದ ತನ್ನ ಬಟ್ಟೆ ಇಟ್ಟಾಳ, ಇನ್ನೊಂದು ಕಾನೆದ ಮಕ್ಕಳು ಬಟ್ಟೆ ಇಟ್ಟಾಳ, ಒಂದ್ರದಾಗಿಂದು ರೊಕ್ಕ ಬಂಗಾರ ಇಟ್ಟಾಳ, ಇನ್ನೊಂದು ಕಾನೆ ಹೆಚ್ಚಿಗದಲ್ಲ. ಅದ್ಯಾಕೆ ಕಾಲೇ ತೋರಿಸ್ಲಿಕ್ಕೆ ಎಲ್ಲ ತುಂಬಿ ತೋರಿಸ್ಯಾಳ. ನಾ ಯಾಕೆ ಕಾಲೇ ತೋರಿಸ್ಲತ್ತ ಒಳಗಿದ ಹರಕ್ ಮರ, ಉಂಗಡ ಕಿತ್ತಿದ್ದು ಚಪ್ಪಲ, ಮಂಡ ಕಸಬರ್ಗಿ ಚಂದ ಕಾಣ್ತಾರೆ ಅಲಮಾರಿ. ಕಾಣತ್ವೇನ್ರಿ? ಅಲಮಾರಿ ಚಂದ ಕಾಣಬೇಕಾಗಿತ್ತು ಅಂದ್ರೆ ಒಳಗಿಡ್ತಕ್ಕಂಥ ವಸ್ತುಗಳನ್ನು ಕೂಡ ಚೆನ್ನಾಗಿ ಇಡ್ಬೇಕಲ್ರಿ. ಇದು ನಾ ಆ ಅಲಮಾರಿದಿಂದ ಹೇಳಕತ್ತಿಲ್ಲ, ಈ ಅಲಮಾರಿದ ಹೇಳಕತ್ತಿಲ್ಲ. ಕಲ್ಪನಾ ಇರ್ಲಿ ಮಗ, ನಮ್ಮ ಒಳಗೆ ಏನ್ ಬೇಕಂತ ಕೇಳಿದ್ರ
ಯಾವ ಅಲಮಾರಿ ಒಳಗಿಂದ ಒಳ್ಳೆ ಒಳ್ಳೆ ವಸ್ತುಗಳನ್ನ ಇಟ್ಟಾಗ ಆ ಅಲಮಾರಿಗಿಂದ ಹೆಂಗೆ ಕಿಮ್ಮತ್ ಬರ್ತದೋ ಈ ಅಲಮಾರಿಯಿಂದ ಕಿಮ್ಮತ್ ಬರಬೇಕಾಗಿತ್ತು ಅಂದ್ರ ಈ ಅಲಮಾರಿಗಿಂದ ಬೆಲೆ ಬರಬೇಕಾಗಿತ್ತು ಅಂದ್ರ ನಮ್ಮಲ್ಲಿ ಏನ್ ಬೇಕಂತಕೊಂಡು ಕೇಳಿದ್ರ ಇದ್ರೊಳಗಿಂದ ಏನ್ ಇಡ್ಬೇಕಂತಕೊಂಡು ಕೇಳಿದ್ರ ಭಕ್ತಿ ಅನ್ನುವಂಥ ಸದ್ಗುಣ ಇಟ್ಟಾಗ ಮಾತ್ರ ಈ ಮನುಷ್ಯನ ಅಲಮಾರಿಗಿಂದ ಒಂದು ಕಿಮ್ಮತ್ ಬರ್ತದೆ ಹೊರತಾಗಿ ಇಲ್ಲದ ಇದ್ರ ಕಿಮ್ಮತ್ ಬರಂಗಿಲ್ಲ. ಇದಕ್ಕೂ ಬೆಲೆ ಬರ್ಬೇಕಲ್ರಿ, ಇದಕ್ಕೂ ಒಂದು ಕಿಮ್ಮತ್ ಬರ್ಬೇಕಾಗಿತ್ತು ಅಂದ್ರ ಇದ್ರೊಳಗಿಂದ ಭಕ್ತಿ ಶ್ರದ್ಧೆ ನಿಷ್ಠೆ ಏನ್ರಿ ಭಗವಂತನ ನಾಮಸ್ಮರಣೆ ಅಂತಕ್ಕಂಥ ಒಳಗಿತ್ತು ಹತ್ತಿಕೊಂಡ್ರ ಈಗ ಅಲಮರಿಗಿಂದ ಕಿಮ್ಮತ್ ಬರ್ತದೆ. ಪುಣ್ಯಾತ್ಮರೇ, ಇದು ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ಭಗವಂತ ಏನ್ರಿ ಎಲ್ಲಾನು ಕೂಡ ಕೊಟ್ಟಿರ್ತಕ್ಕಂಥ ಭಗವಂತನಿಗೆ ನಾವೇನು ಕೊಡ್ಲಕತ್ತೀವಿ ಹತ್ತಿಕೊಂಡು ಕೇಳಿದ್ರ ನಾವು ಏನು ಕೂಡ ಕೊಡ್ಲಕತ್ತಿಲ್ಲ. ಅದಕ್ಕಾಗಿನೇ ಪರಮಾತ್ಮ ನಿಮ್ಮನ್ನು ನೋಡಿ ಅಂತ ಕಣ್ಣೀರು ಹಾಕದ.